ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಮಂಡೇ ದಿನ ಇವತ್ತು ಮಂಡೇ ಅದ. ಇದು ಇವತ್ತಿನ ದಿನ ಯಾವ ಥರ ಟ್ರೇಡ್ ಆಗ್ಯದ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಸೊ ನಾಳೆ ಟ್ಯೂಸ್ಡೇ ಅದ, ಅದರ ಯಾವ ಥರ ಟ್ರೇಡ್ ಆಗುತ್ತೆ, ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಮಿ. ನಾಳೆ ಏನದ ನಿಫ್ಟಿ ಏನದ ಎಕ್ಸ್ಪೈರಿ ಅದ. ಸೊ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಎಲೆಕ್ಷನ್ದಾಗಿತ್ತು. ಸೊ ಬಿಜೆಪಿ ಫೇವರ್ದಾಗ ಏನದ ಸ್ವಲ್ಪ ಎಲೆಕ್ಷನ್ ರಿಸಲ್ಟ್ಸ್ನಾಗೆಲ್ಲ ಬಿಜೆಪಿ ಫೇವರ್ದಾಗಿತ್ತು. ಸೊ ಮಾರ್ಕೆಟ್ ಏನದ ಒಂದು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಮಾಡಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ಏನದ ರ್ಯಾಲಿ ಇಲ್ಲಿ ಮಾಡ್ಯದ. ಬಟ್ ಏನೇ ಇದ್ರು ಮಾರ್ಕೆಟ್ ಸೆಂಟಿಮೆಂಟ್ ಯಾವ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಬಟ್ ಏನದ ಮಾರ್ಕೆಟ್ ಯಾವ್ದು ಕಂಡೀಷನ್ಸ್ ಮೇಲೆ ವರ್ಕ್ ಆಗ್ತಪ್ಪ ಅಂತಂದ್ರೆ ಪ್ರೈಸ್ ಎಕ್ಷನ್ ಕಂಡೀಷನ್ ಮೇಲೆ ವರ್ಕ್ ಆಗ್ತಾ, ಅದು ಇಂಪಾರ್ಟೆಂಟ್ ಅದ. ಸೊ ಮಾರ್ಕೆಟ್ ಏನದ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಸ್ಟ್ರಾಂಗ್ ಏನದ ಬೈಯಿಂಗ್ ಆಗಿದೆ. ಬಟ್ ಎಫ್ ಐ ಸ್ಟ್ರಾಂಗ್ ಬೈಯಿಂಗ್ ಆಯಿತು. ಸೊ ನಾನು ಹೇಳಿದೆ ನಿನ್ನೆಂದ ಏನಾದ್ರೆ 24,050 ಅಬೋ ಏನಾದ್ರೂ ಮಾರ್ಕೆಟ್ ಸಸ್ಟೈನ್ ಇರ್ತದೆ, ಒಂದು ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಏನಾದ್ರು ಕಾಣಿಸ್ತಾ ಅಂತ ಹೇಳಿದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾವುದಿತ್ತು 24,250 ಟು 24,280 ಅಂತ ಹೇಳಿದೆ. ಸೊ 24,250 ಇಲ್ಲಿ ಒಂದು ಇಲ್ಲಿ ತನ ಫಸ್ಟ್ ಏನದ ಲೆವೆಲ್ ಟೆಸ್ಟ್ ಮಾಡಿ ಇಲ್ಲಿ ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ಸೆಲ್ಲಿಂಗ್ ಬಂತು. ಸೊ ಪ್ರೀವಿಯಸ್ ಸ್ವಿಂಗ್ ಏನಿತ್ತಲ್ಲ ಆ ಲೆವೆಲ್ಗೆ ಬಂದು ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ಒಂದು ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತು. ಬಟ್ ಏನದ ಎಫ್ ಐ ಆದರೂ ಸೆಲ್ಲಿಂಗ್ ಅದ, ಪ್ಯೂರ್ ಸೆಲ್ಲಿಂಗ್ ಆಗಿತ್ತು. ಸೊ ಹಂಗಾಗಿ ಏನದ ಪೂರಾ ಮಾರ್ಕೆಟ್ನಾಗ ಏನದ ಗೇಮ್ ಚೇಂಜ್ ಆಗ್ಯದ, ಬ್ಯಾಲೆನ್ಸ್ ಏನದ ಆಗ್ಯದ ಮಾರ್ಕೆಟ್ನಾಗ. ಸೊ ಎಫ್ ಐ ಆದವರು ಸೆಲ್ಲಿಂಗ್ ಮಾಡಿ ಸಲಿಕೆ. ಸೊ ಒಂದು ಇಂಡಿಸಿಷನ್ ಮೀನ್ಸ್ ಅಪ್ಸೈಡ್ನು ಇತ್ತು, ಒಂದು ಎಫ್ ಐ ಆದವರು ಸೆಲ್ಲಿಂಗ್ ಮಾಡಿ ಸಲಿಕೆ ಏನಾಗಿದೆ ಮಾರ್ಕೆಟ್ ಒಂದು ಪೂರಾ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ನಾಗ ಇತ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಿಜೆಪಿ ಎಲೆಕ್ಷನ್ ರಿಸಲ್ಟ್ ಯಾವ ತರ ಆಯ್ತು ಅಂತಂದ್ರೆ ಕೆಲವೊಂದು ಏರಿಯಾದಾಗ ಕೆಲವೊಂದು ಸ್ಟೇಟ್ಸ್ನಾಗ ಏನದ ಬಿಜೆಪಿ ಯಾವ್ದು ತರ ಒಂದು ಸ್ಟ್ರಾಂಗ್ ಏನೋ ಪಾರ್ಟಿ ವಿನ್ ಆಗಿರಲಿಲ್ಲ. ಬಟ್ ಏನಾಗಿದೆ ವೆಸ್ಟ್ ಬೆಂಗಾಲ್ ಅಂತ ಸಿಚುವೇಶನ್, ವೆಸ್ಟ್ ಬೆಂಗಾಲ್ ಅಂತ ಇದ್ರಾಗ ಏನಾಗಿದೆ ಬಿಜೆಪಿ ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಂಗ್ ಏನದ ವಿನ್ ಆಗ್ಯದ. ಸೊ ಹಂಗಾಗಿ ಅದ್ರ ಆಮೇಲೆ ವೆಸ್ಟ್ ಬೆಂಗಾಲ್ದಲ್ದೇನೆ ಮತ್ತೆ ತಮಿಳ್ನಾಡುದಾಗ ನೋಡಿ, ತಮಿಳ್ನಾಡು ಪಾಸಿಟಿವ್ ಸೆಂಟಿಮೆಂಟ್ ಅದ. ಸೊ ಓವರ್ ಆಲ್ ಸೆಂಟಿಮೆಂಟ್ ಏನದ ಪಾಸಿಟಿವ್ ಇತ್ತು, ರೈಟ್. ಸೊ ಪಾಸಿಟಿವ್ ಸೆಂಟಿಮೀಟರ್ ಇದ್ರೂ ಕೂಡ ಒಂದು ಪ್ರೈಸ್ ಎಕ್ಸ್ಚೇಂಜ್ ಮೇಲೆ ಮಾರ್ಕೆಟ್ ಇಂದ ಇಲ್ಲಿ ಇವತ್ತು ಮೂವ್ಮೆಂಟ್ ಆಗ್ಯದ. ಸೊ ಇದು ರಿಲಯನ್ಸ್ HDFC ಮಾರ್ಕೆಟ್ ಏನದ ಒಂದು ಮಾರ್ಕೆಟ್ ಇಂಡೆಕ್ಸ್ ಏನದ ಅಪ್ಸೈಡ್ ಹೋಗ್ಲಿಕ್ಕೆ ಏನದ ಟ್ರೈ ಮಾಡ್ಯಾರ. ಬಟ್ ಎಫ್ ಐ ಆದವ್ರು ಏನ್ ಮಾಡ್ಯಾರ ಅಂತಂದ್ರೆ ಎವ್ರಿ ಬೌನ್ಸ್ ಇತ್ತು ಆ ಬೌನ್ಸ್ನಾಗ ಏನದ ಎಫ್ ಐ ಆದವ್ರು ಏನದ ಸೆಲ್ ಮಾಡ್ಯಾರ. ಸೊ ಹಂಗಾಗಿ ಏನದ ಮಾರ್ಕೆಟ್ ಏನದ ಡೌನ್ ಸೈಡ್ನಾಗ ಕ್ಲೋಸ್ ಆಗ್ಯದ. ಸೊ ಸ್ಟ್ರಾಂಗ್ ಕ್ಲೋಸಿಂಗ್ ಏನದ ಡೌನ್ ಸೈಡ್ ಆಗಿ ಒಂದು ಸ್ವಲ್ಪ ಏನದ ಡೌನ್ ಸೈಡ್ ಲೆವೆಲ್ಗೆ ಏನದ ಮಾರ್ಕೆಟ್ ಏನದ ಕ್ಲೋಸ್ ಕೊಟ್ಟದ. ಸೊ ಇಲ್ಲಿದ್ರ ಒಂದು ಸ್ವಲ್ಪ ಪ್ರೆಷರ್ ಏನದ ಮಾರ್ಕೆಟ್ನಾಗ ಇತ್ತು ಇವತ್ತು. ಸೊ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಾ ಕೊಡ್ತಿರೋದು ನಾಲೆಜ್ ಲೆವೆಲ್ಸ್ಗಳು ಏನಾದ್ರು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಅಲ್ಲದಿತ್ತಂದ್ರೆ ಸೊ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸೊ ಜಸ್ಟ್ 1 ಸೆಕೆಂಡ್ ಹತ್ತದ ನಿಮ್ಗೆ ಏನದ ಲೈಕ್ ಮಾಡ್ಲಿಕ್ಕೆ. ಸೊ ಪ್ಲೀಸ್ ಲೈಕ್ ಮಾಡ್ರಿ. ಸೊ ದಟ್ ಏನಪ್ಪಾ ಅಂತ ನಾ ಕೊಡೋ ಗೈಡೆನ್ಸ್ ಕೂಡ ನನ್ನ ನಾಲೆಜ್ ಏನ ಶೇರ್ ಮಾಡೋದಲ್ಲ, ನೀವು ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತಂದ್ರೆ ನಂಗೆ ಒಂದು ಸ್ವಲ್ಪ ಅದು ವ್ಯಾಲ್ಯೂ ಸಿಗ್ತದೆ, ನಂಗೆ ಒಂದು ಫೀಡ್ಬ್ಯಾಕ್ ಸಿಗ್ತದೆ. ಸೊ ದಟ್ ನನಗೇನದ ಒಂದು ಸ್ವಲ್ಪ ಮೋಟಿವೇಟ್ ಆಗ್ತದೆ. ಸೊ ಇನ್ನೊಂಚೂರು ಏನದ ಡೀಟೇಲ್ ಆಗಿ ಏನದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ. ಸೊ ಯಾರು ಹೊಸದಾಗಿದ್ದೀರಿ ಚಾನಲ್ದಾಗ ಏನದ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಹಿಟ್ ಮಾಡ್ರಿ. ಸೊ ದಟ್ ನಾ ಯಾವುದೇ ವಿಡಿಯೋಸ್ಗಳು ಏನೋ ಹಾಕಿದ್ರು ನಿಮ್ಗೆ ಏನಾದ್ರು ನೋಟಿಫೈ ಆಗ್ತದೆ. ಸೊ ಒಂದು ಮಾರ್ಕೆಟ್ನಾಗ ನಾವು ಸರ್ವೈವ್ ಆಗ್ಬೇಕಾಗಿತ್ತು ಅಂದ್ರಲ್ಲ ನಮ್ಗೆ ಏನೊಂದು ರಿಯಲ್ ಗೈಡೆನ್ಸ್ ಬೇಕು. ಸೊ ಆ ಗೈಡೆನ್ಸ್ ಏನದ ನಾ ಈ ವಿಡಿಯೋದಾಗ ಏನಾದ್ರು ಪ್ರೊವೈಡ್ ಮಾಡ್ತೀನಿ. ಸೊ ಪ್ಲೀಸ್ ಏನದ ನನ್ನ ಚಾನಲ್ ಲೈಕ್ ಮಾಡ್ರಿ, ಎಲ್ಲ ವಿಡಿಯೋಸ್ಗಳು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನಾ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದಪ್ಪ ಅಂತಂದ್ರೆ ನಾಳೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಸೊ ಮಾರ್ಕೆಟ್ ಏನಾಗಿದೆ ಇಲ್ಲಿ 24,123 ಮಾರ್ಕೆಟ್ ಏನದ ಕ್ಲೋಸಿಂಗ್ ಕೊಟ್ಟದ. ಸೊ ಇಲ್ಲಿ ಆಗಿ ಏನಪ್ಪಾ ಅಂತಂದ್ರೆ ನಾಳೆ ಏನಾಗ್ತದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಸೆಂಟಿಮೆಂಟ್ ಕಂಪ್ಲೀಟ್ ಆಗಿ ಇವಾಗ ನೋಡ್ರಿ ಎಕ್ಸಿಟ್ ಪೋಲ್ದು ಸಿನಾರಿಯೋ ಏನಿತ್ತು ಕಂಪ್ಲೀಟ್ ಆಗಿ ಬಿಜೆಪಿ ಇತ್ತು, ಒಂದು ಸ್ಟ್ರಾಂಗ್ ಬಿಜೆಪಿ ಮೂವ್ಮೆಂಟ್ ಇದೆ. ಇವಾಗ ಎಟ್ ದ ಎಂಡ್ ಆಫ್ ಕ್ಲೋಸಿಂಗ್ ಏನು ರಿಸಲ್ಟ್ಸ್ ಏನದ ಪೂರಾ ಅನೌನ್ಸ್ಮೆಂಟ್ ಆಗಿ ಬಿಜೆಪಿದೆಲ್ಲ ವೆಸ್ಟ್ ಬೆಂಗಾಲ್ದಾಗ ಏನೋ ಸ್ಟ್ರಾಂಗ್ ಏನದ ವಿನ್ ಆಗ್ಯದ. ಸೊ ಹಂಗಾಗಿ ಮಾರ್ಕೆಟ್ ಸೆಂಟಿಮೆಂಟ್ ಏನಂದ್ರೆ ನಾಳೆಂದು ಒಂದು ಸ್ವಲ್ಪ ಪಾಸಿಟಿವ್ ಅದ. ಯಾವ್ದು ರಿಸಲ್ಟ್ಸ್ ಬೇಸ್ ಮೇಲೆ ಎಲೆಕ್ಷನ್ ರಿಸಲ್ಟ್ ಬೇಸ್ ಮೇಲೆ ಮಾರ್ಕೆಟ್ ಏನೋ ಒಂದು ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಅದ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಏನೋ ಓಪನ್ ಆಯ್ತು ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ಬರ್ತಪ್ಪ ಅದು 24,200. ಸೊ 24,200 ಏನದ ಇಲ್ಲೊಂದು ರೆಸಿಸ್ಟೆನ್ಸ್ ಬರ್ತದೆ. ಈ ಝೋನ್ಸ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋದೇನಪ್ಪ 24,280, 24,300. ಈ ಝೋನ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಈ ಮಾರ್ಕೆಟ್ ಈ ಝೋನ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅದೇ 24,300 ಈ ಲೆವೆಲ್ ಏನೋ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಬರೋದು 24,400. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬರೋದು 24,500. ಈ ಲೆವೆಲ್ಸ್ಗಳು ಏನದ ಟೆಸ್ಟ್ ಆಗೋದು ಪ್ರಾಬಬಿಲಿಟಿ ಏನದ ನಾಳಿಂದ ಕಾಣಿಸ್ತದೆ. ಯಾವ್ದು ಇಂಪಾರ್ಟೆಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ.
ಸೊ ದಟ್ ನಿಮ್ಗೊಂದು ಕ್ಲಿಯರ್ ಲೈನ್ಸ್ಗಳು ಏನಾದ್ರೆ ಡ್ರಾ ಮಾಡ್ರಿ, ನಿಮ್ಗೆ ಅದರ ಬೇಸಿಸ್ ಮೇಲೆ ಸಪೋರ್ಟು ಒಂದು ರೆಸಿಸ್ಟೆನ್ಸ್ ಒಂದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್ 24,280 ಟು 24,300. ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಬರೋದು 24,350. ಸೊ ಈ ಝೋನ್ ಬ್ರೇಕ್ ಆಯ್ತು ಅಂದ್ರೆ 24,400 ಅಂಡ್ 24,450. ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಸ್ಟ್ರಾಂಗ್ ಏನಾದ್ರು ಮಾರ್ಕೆಟ್ ಏನಾದ್ರು ಓಪನ್ ಆಯ್ತು ಅಂದ್ರೆ 24,500 ಲೆವೆಲ್ಗೂ ಟಚ್ ಆಗೋ ಪ್ರಾಬಿಲಿಟಿ ಏನದ ಕಾಣಿಸ್ತದೆ. ಸೊ ಮಾರ್ಕೆಟ್ ಏನು ಪಾಸಿಟಿವ್, ಬಹಳ ಪಾಸಿಟಿವ್ ಸೆಂಟಿಮೆಂಟ್ ಇರ್ತದೆ, ಒಂದು ಯೂಸ್ ಏನದ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ 24,000 ಈ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಇಲ್ಲಿ ಬಂದಾಗ, ಇಫ್ ಇನ್ ಕೇಸ್ ಮಾರ್ಕೆಟ್ FI ಐದವ್ರು ಏನಾದ್ರು ಸೆಲ್ಲಿಂಗ್ ಮಾಡಲಿಲ್ಲ ಅಂತಂದ್ರೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಆಗೋ ಪ್ರಾಬಿಲಿಟಿ ಏನದ ನಾಳೆ ಕಾಣಿಸುತ್ತೆ. ಸೊ ಡೌನ್ ಸೈಡ್ ನಾವು ಯಾವ ಥರ ಟ್ರೇಡ್ ಮಾಡಬೇಕು, ಯಾವ ಥರ ಇಂಪಾರ್ಟೆಂಟ್ ಲೆವೆಲ್ಸ್, ಅದ್ರ ಬಗ್ಗೆ ಒಂಚೂರು ಏನದ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಪೋಸ್ 24,000 ಇದೊಂದು ರೌಂಡ್ ಲೆವೆಲ್ ಅದ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಅದ ಇಲ್ಲಿ. ಸೊ ಇವತ್ತು ಆಕ್ಚುಲಿ ಈ ಮೂಮೆಂಟ್ ಯಾವ ಈ ತರ ಈ ಕ್ಯಾಂಡಲ್ ಹೆಂಗ್ ಮಾಡಿತ್ತಪ್ಪ ಅಂತ 15 ಮಿನಿಟ್ಸ್ ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಗಿತ್ತು, ಆಮೇಲೆ ಡೇ ಲೋನು ಬ್ರೇಕ್ ಆಗಿತ್ತು. ಬಟ್ 24,000 ರೌಂಡ್ ಲೆವೆಲ್ ಇರೋದೇ ಇಲ್ಲಿ ಕಂಟಿನ್ಯೂ ಇದನ್ನು ಬ್ರೇಕ್ ಆಗುತ್ತಾ ಅನ್ನೋ ಪ್ರಾಬಿಲಿಟಿದಾಗೂ ಇತ್ತು. ಬಟ್ ಏನಾಯ್ತು, ಇಲ್ಲೊಂದು ಸ್ಟ್ರಾಂಗ್ ಏನಾದ ಗ್ರೀನ್ ಕ್ಯಾಂಡಲ್ ಬೇಡಿ ಮಾರ್ಕೆಟ್ ಏನದ ಅಪ್ಸೈಡ್ ಮೂವ್ಮೆಂಟ್ ಆಯ್ತು. ಯಾಕಪ್ಪ ಅಂದ್ರೆ ಇಲ್ಲಿ ರೌಂಡ್ ಲೆವೆಲ್ ಅದ. ಸೊ ರೌಂಡ್ ಲೆವೆಲ್ಗೆ ಏನದ ಮಾರ್ಕೆಟ್ ಯಾವುದೇ ತರ ಒಂದು ಅಪ್ ಸೈಡ್ ಇಂದ ಬೀಳ್ತಿತ್ತು ಅಂದ್ರೆ ಹ್ಯೂಜ್ ಸಪೋರ್ಟ್ ತಗೋತದ, ಡೌನ್ ಸೈಡ್ ಇಂದ ಮೇಲೆ ಹೋಗಿತ್ತು ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ತಗೋತದೆ. ಸೊ ರೌಂಡ್ ಲೆವೆಲ್ ಏನೋ ಇಂಪಾರ್ಟೆಂಟ್ ಥಿಂಗ್ ಏನದ ಇಲ್ಲಿ ಮೀನ್ಸ್ ಇಂಪಾರ್ಟೆಂಟ್ ಥಿಂಗ್ಸ್ ಆಗ್ತದೆ, ಆಕ್ಟ್ ಆಗ್ತದೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ಈ ರೌಂಡ್ ಲೆವೆಲ್ ಇಂದ ಅಪ್ ಸೈಡ್ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗ್ಯದ. ಇಫ್ ಇನ್ ಕೇಸ್ ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಮಗೆ ಲೆವೆಲ್ ಕಾಣಿಸ್ಬಿಡೋದು 23,950. ಆಮೇಲೆ ಅದ್ರ ನೆಕ್ಸ್ಟ್ ಇದು ಬ್ರೇಕ್ ಆಯ್ತು 24,900. ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಇಮಿಡಿಯೇಟ್ ಇಲ್ಲಿ ಸಪೋರ್ಟ್ ಯಾವ್ದಪ್ಪ ಅಂದ್ರೆ 23,800. ಸೊ 23,800 ಇದನ್ನು ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಬರೋದು 23,700. ಈ ಲೆವೆಲ್ಗೆ ಏನಾದ ಟೆಸ್ಟ್ ಆಗೋ ಪ್ರಾಬಿಲಿಟಿ ಏನದ ಇಲ್ಲಿ ನಮಗೆ ಮಾರ್ಕೆಟ್ನ ಕಾಣಿಸ್ತದೆ. ಸೊ ಫ್ರೆಂಡ್ಸ್, ನಾಳೆಯಿಂದ ರಿಸಲ್ಟ್ ಬೇಸಿಸ್ ಮೇಲೆ ಗ್ಯಾಪ್ ಅಪ್ ಏನಾದ್ರು ಓಪನ್ ಆದರೆ ನಮಗೆ ಇಂಪಾರ್ಟೆಂಟ್ 24,500 ಲೆವೆಲ್ ಟಚ್ ಆಗೋ ಪ್ರಾಬಿಲಿಟಿ ಏನದ ಕಾಣಿಸ್ತದೆ. ಸೊ ಯಾವುದೇ ನಾವು ಟ್ರೇಡ್ ಮಾಡಬೇಕಾಗಿತ್ತು ಅಂದ್ರೆ ಒಂದು ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ದಾಗ ಏನಾದ್ರೆ ನಾವು ಟ್ರೇಡ್ ಮಾಡಬೇಕು. ಒಂದು ಸೈಡ್ ವೈಸ್ ಝೋನ್ದಾಗ ಟ್ರೇಡ್ ಮಾಡೋಕ್ಕಾಗಲ್ಲ. ಇದರ ಝೋನ್ದಾಗ ಏನಾದ್ರು ಟ್ರೇಡ್ ಮಾಡೋದಿತ್ತಂದ್ರೆ ಒಂದು ಸ್ವಲ್ಪ ರಿಸ್ಕಿ ಆಗ್ತದೆ. ಕ್ವಾಂಟಿಟಿ ಏನಾದ್ರು ಹಾಫ್ ಕ್ವಾಂಟಿಟಿ ಇಟ್ಕೊಂಡು ಟ್ರೇಡ್ ಮಾಡ್ರಿ. ಸೊ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ಬರ್ತದೆ, ಇಲ್ಲಿ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಸ್ಟ್ರಾಂಗ್ ಸೆಲ್ಲಿಂಗ್ ಝೋನ್ ಇಲ್ಲಿ ನಮ್ಗೆ ಏನದ ಕಾಣಿಸ್ತದೆ. ಸೊ ಫೇಕ್ ಮೂವ್ಸ್ ಆಗೋ ಚಾನ್ಸಸ್ನು ಇರ್ತವೆ. ಯಾಕಂದ್ರೆ ಎಕ್ಸ್ಪೈರಿ ದಿನ ಏನದು ಅಪ್ಸೈಡ್ ಇಲ್ಲಿ ಏನದ ಇಲ್ಲಿ ಬ್ರೇಕ್ಔಟ್ ಕೊಡ್ತದೆ, ಬಟ್ ಇಮಿಡಿಯೇಟ್ ಏನದ ಹಂಗೆ ಏನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟರೆ ಅದೇ ಕ್ಯಾಂಡಲ್ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ನಾಳೆ ಎಕ್ಸ್ಪೈರಿ ಅದ. ಸೊ ವಾಲಿಟಿಲಿಟಿ ಜಾಸ್ತಿ ಇರ್ತದೆ. ಸೊ ಹಾಫ್ ಕ್ವಾಂಟಿಟಿ ಇಟ್ಕೊಂಡು ಏನದ ಕರೆಕ್ಟಾಗಿ ಪ್ರಾಪರ್ ಬ್ರೇಕ್ಔಟ್ ಅಂಡ್ ಬ್ರೇಕ್ಔಟ್ದಾಗ ಕನ್ಫರ್ಮೇಶನ್ ಬಂದಾಗೆ ಏನದ ನಾವು ಇಲ್ಲಿ ಟ್ರೇಡ್ ಮಾಡಬೇಕು. ರೈಟ್, ನಾ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಪ್ಲೀಸ್ ಏನದ ನನ್ನ ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಬಾಯ್ ಫ್ರೆಂಡ್ಸ್, ನೋಡೋಣ ನಾಳೆ ಯಾವ ಥರ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದೆ ಅಲ್ಲಿ ಡಿಸ್ಕಸ್ ಮಾಡೋಣ. ಬಾಯ್.